ಈ ವರ್ಷದ ಮೊದಲ ಅಂಗಾರಕ ಸಂಕಷ್ಟಿಗೆ ಪ್ರಸಿದ್ಧ ಇಡಗುಂಜಿ ಮಹಾಗಣಪತಿ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಬೆಳಿಗ್ಗೆಯಿಂದಲೇ ಸಾಗರೋಪಾದಿಯಲ್ಲಿ ಹರಿದು ಬಂದ ಭಕ್ತಾದಿಗಳು ಮೋದಕ ಪ್ರಿಯನ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಒಂದು ಕಡೆ ರಸ್ತೆಯುದ್ದಕ್ಕೂ ಸರತಿ ಸಾಲಿನಲ್ಲಿ ನಿಂತಿರುವ ಜನರು, ಇನ್ನೊಂದು ಕಡೆ ದೇವಸ್ಥಾನದಲ್ಲಿ ಕಿಕ್ಕಿರಿದು ತುಂಬಿರುವ ಭಕ್ತರು, ಮತ್ತೊಂದು ಕಡೆ ಸರ್ವಾಲಂಕೃತವಾಗಿ ಕಂಗೊಳಿಸುತ್ತಿರುವ ಬಾಲವಿನಾಯಕ. ಈ ದೃಶ್ಯಗಳು ಕಂಡು ಬಂದಿದ್ದು ನಮ್ಮ ಹೊನ್ನಾವರ ತಾಲೂಕಿನ ಸುಪ್ರಸಿದ್ಧ ಇಡಗುಂಜಿ ಮಹಾಗಣಪತಿ ಕ್ಷೇತ್ರದಲ್ಲಿ. ಮಂಗಳವಾರ ಬರುವ ಸಂಕಷ್ಟ ಚತುರ್ಥಿಯನ್ನೇ ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಈ ದಿನ ಭಗವಾನ್ ಗಣೇಶನು ಮಂಗಳನಿಗೆ ವಿಮೋಚನೆಯನ್ನು ನೀಡಿದನೆಂದು ಹಿಂದೂ ಧರ್ಮ ಗ್ರಂಥದಲ್ಲಿ ಹೇಳಲಾಗಿದೆ. ಹೀಗಾಗಿ ಈ ದಿನದಂದು ಉಪವಾಸ ಮಾಡುವ ವ್ಯಕ್ತಿಯು ಗಣೇಶ ಮತ್ತು ಮಂಗಳನ ಆಶೀರ್ವಾದವನ್ನು ಪಡೆಯುತ್ತಾನೆ. ಹೀಗಾಗಿ ಅಂಗಾರಕ ಸಂಕಷ್ಟಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತೆ. ಅಂಗಾರಕ ಸಂಕಷ್ಟಿಯ ಅಂಗವಾಗಿ ಇಡಗುಂಜಿ ಮಹಾಗಣಪತಿ ದೇವಸ್ಥಾನಕ್ಕೆ ಮುಂಜಾನೆಯಿಂದಲೇ ಭಕ್ತರು ಸಾಗರೋಪಾದಿಯಲ್ಲಿ ಬಂದು ವಿಘ್ನ ವಿನಾಶಕನ ದರ್ಶನ ಪಡೆದರು. ನಾಡಿನ ವಿವಿಧೆಡೆಯಿಂದ ಸಹಸ್ರಾರು ಭಕ್ತರು ಹಣ್ಣು ಕಾಯಿ, ಪಂಚಕಜ್ಜಾಯ, ಗಣಹೋಮ, ಕುಂಕುಮಾರ್ಚನೆ, ಬಾಳೆಗೊನೆ ಸೇವೆ, ಅಭಿಷೇಕ, ಸತ್ಯನಾರಾಯಣ ವ್ರತ, ಸತ್ಯ ಗಣಪತಿ ವ್ರತ ಇತ್ಯಾದಿ ಸೇವೆ ಸಲ್ಲಿಸಿ ಹರಕೆ ಸಲ್ಲಿಸಿದರು. ಅಂಗಾರಕ ಸಂಕಷ್ಟಿ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಮುಂಜಾನೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿದವು. ಈ ವೇಳೆ ಇಡಗುಂಜಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮಂಜುನಾಥ್ ಭಟ್ಟರು ಮಾತನಾಡಿ, ಜಗತ್ತಿನ ಏಕೈಕ ಬಾಲಗಣಪತಿಯ ಕ್ಷೇತ್ರವಾಗಿರುವ ಇಡಗುಂಜಿಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಬಂದು ಭಕ್ತರು ವಿವಿಧ ರೀತಿಯ ಸೇವೆಗಳನ್ನು ಸಲ್ಲಿಸುತ್ತಿದ್ದಾರೆ ಎಂದು ಹೇಳಿದರು. ಇಡಗುಂಜಿ ಗಣೇಶಾಯ ನಮಃ. ದ್ವಿಭುಜ ದ್ವಿದಂತ ಬಾಲಗಣೇಶನಾಗಿರ್ತಕ್ಕಂತಹ ಜಗತ್ತಿನ ಏಕೈಕ ಪುರಾತನ ಗಣಪತಿಯ ಜಾಗೃತ ಸ್ಥಳವಾಗಿರ್ತಕ್ಕಂತಹ ಇಡಗುಂಜಿಯಲ್ಲಿ ಇಂದು ಈ ಕ್ರೋಧಿ ಸಂವತ್ಸರದ ಏಕೈಕ ಅಂಗಾರಕ ಸಂಕಷ್ಟಿಯ ಸಂಭ್ರಮ. ಬೆಳಿಗ್ಗೆ 5 ಗಂಟೆಯಿಂದಲೇ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಸರತಿಯಲ್ಲಿ ನಿಂತು ಆ ಗಣಪತಿಗೆ ವಿವಿಧ ರೀತಿಯ ಸೇವೆಗಳನ್ನು ಸಂಪ್ರದಾಯದಂತೆ ಪಾರಂಪರ್ಯ ಅರ್ಚಕ ಕುಟುಂಬದ ಮುಖಾಂತರ ಸಲ್ಲಿಸ್ತಾ ಇದ್ದಾರೆ. ಇಂದು ಕನಿಷ್ಠ 300ಕ್ಕೂ ಹೆಚ್ಚು ಗಣೋಮ, 100ಕ್ಕೂ ಹೆಚ್ಚು ಸತ್ಯನಾರಾಯಣ ವ್ರತಗಳು ಹಾಗೂ ಕನಿಷ್ಠ 30ರಿಂದ 40 ಸಾವಿರ ತೆಂಗಿನಕಾಯಿ ಗಣಪತಿಗೆ ಸಮರ್ಪಣೆಯಾಗಿದೆ. ಕನಿಷ್ಠ 30ರಿಂದ 40 ಕ್ವಿಂಟಲ್ ಪಂಚಕಜ್ಜಾಯಗಳ ಸಮರ್ಪಣೆಯಾಗಿದೆ. ಸುಪ್ರೀಂ ಕೋರ್ಟಿನಿಂದ ನೇಮಿತರಾದಂಥ ಜಿಲ್ಲಾ ನ್ಯಾಯಾಧೀಶರ ಒಂದು ಮೇಲುಸ್ತುವಾರಿಯಲ್ಲಿ
ನಮ್ಮ ಪರಂಪರಾಗತ ಅರ್ಚಕ ಕುಟುಂಬದಿಂದ ಇಂದು ಆ ಮಹಾಗಣಪತಿಯ ಸೇವೆ ಸಲ್ಲಿಸುವಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಜನರಿಗೆ ಮಾಡತಕ್ಕಂತಹ ಸಂಪ್ರದಾಯದಂತೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿಯ ಸ್ಥಳ ಸಂಪ್ರದಾಯಕ್ಕೆ ಅನುಗುಣವಾಗಿ ಹೋಮ ಹವನಾದಿ ಪೂಜಾ ವಿನಿಯೋಗಗಳನ್ನು ಶ್ರೀ ಮಹಾಗಣಪತಿಗೆ ಸಲ್ಲಿಸ್ತಾ ಇದ್ದೇವೆ. ಜಗತ್ತಿಗೆ ಬಂದಿರತಕ್ಕಂಥ ಕ್ಷಾಮವನ್ನು ದೂರ ಮಾಡಿ ಎಲ್ಲರಿಗೂ ಶಾಂತಿ, ಶ್ರೇಯಸ್ಸು, ಸದ್ಬುದ್ಧಿ, ಸದ್ವಿದ್ಯೆಯನ್ನು ಅನುಗ್ರಹಿಸಲಿ, ಬೆಳೆಗಳನ್ನು ಅನುಗ್ರಹಿಸಲಿ, ಹೆಚ್ಚಿನದಾಗಿ ಎಲ್ಲರಿಗೂ ಸುಖ ಶಾಂತಿಯನ್ನು ನೀಡಲಿ ಅಂತೇಳಿ ಆ ಇಡಗುಂಜಿ ಗಣಪತಿಯಲ್ಲಿ ಪ್ರಾರ್ಥಿಸಿ ಅದನ್ನೇ ಹಾರೈಸ್ತಾ ಇದ್ದೇನೆ. ಜೈ ಗಣೇಶ್. ಬಳಿಕ ಮತ್ತೋರ್ವ ಅರ್ಚಕರಾದ ನರಸಿಂಹ ಭಟ್ಟರು ಮಾತನಾಡಿ, ಈ ಸಂವತ್ಸರದ ಮೊದಲನೇ ಅಂಗಾರಕ ಸಂಕಷ್ಟಿ ಇದಾಗಿದ್ದು, ಈ ದಿನ ಗಣೇಶನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರೆ ಜೀವನದಲ್ಲಿನ ಸಂಕಷ್ಟ ನಿವಾರಣೆಯಾಗುತ್ತದೆ ಎಂದು ಹೇಳಿದ್ರು. ಅಂಗಾರಕ ಸಂಕಷ್ಟಿ ಈ ಸಂವತ್ಸರದ ಮೊದಲನೇ ಅಂಗಾರಕ ಸಂಕಷ್ಟಿ ಈ ವರ್ಷದಲ್ಲಿ ಬಂದಂಥದ್ದು ಮೊದಲನೇ ಅಂಗಾರಕ ಸಂಕಷ್ಟಿ. ವರ್ಷದಲ್ಲಿ ಇರುವಂಥದ್ದು ಒಂದೇ ಅಂಗಾರಕ ಸಂಕಷ್ಟಿ. ಇವತ್ತಿನ ದಿವಸ ಗಣೇಶನ ಸನ್ನಿಧಾನದಲ್ಲಿ ಸೇವೆ, ಪೂಜೆ, ಅರ್ಚನೆ, ಹೋಮ ಎಲ್ಲ ಮಾಡಿದ್ರೆ ಭಾಳ ವಿಶೇಷ ಅಂತೇಳಿ, ಯಾರಿಗೆ ಜೀವನದಲ್ಲಿ ಬರ್ತಕ್ಕಂಥ ಸಂಕಷ್ಟ ನಿವಾರಣೆ ಆಗಬೇಕು ಅನ್ನೋಂಥ ಉದ್ದೇಶ ಇದೆಯೋ ಅಂಥವರು ಇವತ್ತಿನ ದಿವಸ ಸನ್ನಿಧಾನಕ್ಕೆ ಬಂದು ಮಹಾಗಣಪತಿಯಲ್ಲಿ ಸೇವೆಯನ್ನು ಸಲ್ಲಿಸಿದರೆ ಅವರ ಸಂಕಷ್ಟ ನಿವಾರಣೆ ಆಗ್ತದೆ ಅನ್ನುವಂಥ ಪ್ರತೀತಿ. ಇದು ಬಹಳ ಪ್ರಾಚೀನವಾಗಿ ಬಂದಂಥ ನಡವಳಿಕೆ ಮತ್ತು ಗಣೇಶನಲ್ಲಿ ಇವತ್ತಿನ ದಿವಸ ಭಾಳಷ್ಟು ಜನರು ಊರಿನಿಂದ ಮತ್ತು ಪರ ಊರಿನಿಂದ ಬಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಗಣೇಶ ಇವತ್ತಿನ ದಿವಸ ಪ್ರಸನ್ನಾಗಿರ್ತಾನೆ. ಅಂಗಾರಕಂದರೆ ಗಣೇಶನ ಹುಟ್ಟಿನ ದಿವಸ ಅನ್ನುವಂಥ ಪ್ರತೀತಿಯೂ ಸಹ ಇದೆ. ಗಣೇಶನಿಗೆ ವಿಶೇಷ ಇದೆ. ಗಣೇಶನಿಗೆ 2 ಕೈ ಇದೆ. ಎಲ್ಲ ಕಡೆ ಗಣೇಶನಿಗೆ 4 ಕೈ ಇರುತ್ತೆ, ಗಣೇಶನಿಗೆ 2 ಕೈ ಉಂಟು ಮತ್ತು 2 ದಂತ ಪೂರ್ತಿ ಇದೆ. ಮತ್ತು ನಿಂತಿರೋ ಗಣೇಶ ಇವತ್ತಿನ ದಿವಸ ಬಂಗಾರದ ಕವಚದ ಮೂಲಕವಾಗಿ ಸುವರ್ಣಭೂಷಿತನಾಗಿ ಗಣೇಶ ಭಕ್ತರಿಗೆ ದರ್ಶನ ನೀಡ್ತಾ ಇದ್ದಾನೆ. ಇವತ್ತಿನ ಈ ಪುಣ್ಯ ಕಾಲದಲ್ಲಿ ಗಣೇಶನ ದರ್ಶನ ಯಾರು ಪಡಿತಾರೋ ಅವರ ಸಂಕಷ್ಟ ನಿವಾರಣೆಯಾಗಿ ಇಷ್ಟ ಕಾರ್ಯ ಸಿದ್ಧಿಯಾಗಿ ಪುನಃ ಸನ್ನಿಧಾನಕ್ಕೆ ಬಂದು ಸೇವೆಯನ್ನು ಸಲ್ಲಿಸ್ತಾರೆ ಅನ್ನುವಂಥ ಪ್ರತೀತಿ. ಗಣೇಶ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ. ಇನ್ನು ಬೆಳಗ್ಗೆ ಸ್ವಲ್ಪ ಮಳೆಯಾಗಿದ್ದರಿಂದ ಭಕ್ತರ ಸಂಖ್ಯೆ ಕಡಿಮೆಯಾಗಿತ್ತು. ಆದ್ರೆ ಮಧ್ಯಾಹ್ನದ ವೇಳೆಗೆ ಕ್ಷೇತ್ರ ಭಕ್ತರಿಂದಲೇ ತುಂಬಿ ಹೋಗಿತ್ತು. ವರ್ಷದ ವಿಶೇಷ ಮಂಗಳವಾರ ಬರುವಂಥ ಅಂಗಾರಕ ಸಂಕಷ್ಟಿ. ನಾವು ಪೂರ್ವ ಸಿದ್ಧತೆಯಾಗಿ ಈಗ ಭದ್ರತಾ ಸಿಬ್ಬಂದಿ ಪರವಾಗಿ ಹೇಳುವುದಂದರೆ ಮತ್ತು ಭಕ್ತರ ಪರವಾಗಿ ಮಾತಾಡ್ತಾ ಇದ್ದೇನೆ. ನಾವು ಸಾಧಾರಣ ಅಂದಾಜು ಮಾಡಿದ್ದು ಒಂದು 10 ರಿಂದ 12 ಸಾವಿರ ಜನರನ್ನು ಅಪೇಕ್ಷಿಸಿದ್ವಿ. ಆದರೆ ಸ್ವಲ್ಪ ಮಳೆಯಿಂದಾಗಿ ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿತ್ತು. ಆದರೆ ಈಗ ಬರುವ ಜನಸಾಗರ ನೋಡಿದ್ರೆ ಬಹಳಷ್ಟು ಜನ ಇವತ್ತು ಈ ಮಹಾಗಣಪತಿಯ ಸೇವೆಯಲ್ಲಿ ಪಾಲ್ಗೊಂಡು ತಮ್ಮ ಸೇವೆಯನ್ನು ಸಲ್ಲಿಸಿ ಈ ಅಂಗಾರಕ ಸಂಕಷ್ಟಿಯ ಮಹತ್ವವನ್ನು ಜನರಿಗೆ ಸಾರುವ ರೀತಿಯಲ್ಲಿ ಜನ ಬರ್ತಾ ಇದ್ದಾರೆ. ಸಂಜೆ ಸಾಧಾರಣ 7 ರಿಂದ 8 ಗಂಟೆವರೆಗೂ ಕೂಡ ಇಲ್ಲಿ ಜನಸಾಗರ ಬರುವ ಸಾಧ್ಯತೆ ಇದೆ. ಒಟ್ನಲ್ಲಿ ವಿಶೇಷವಾದ ಅಂಗಾರಕ ಸಂಕಷ್ಟಿ ನಿಮಿತ್ತ ಇಡಗುಂಜಿ ಮಹಾಗಣಪತಿ ದೇವಸ್ಥಾನದಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥಗಳಿಗಾಗಿ ಪ್ರಾರ್ಥಿಸಿದ್ರು. ಸದಾ ನಿಂತುಕೊಂಡಿರುವ ಭಂಗಿಯಲ್ಲೇ ತನ್ನ ಸನ್ನಿಧಿಗೆ ಬರುವ ಭಕ್ತರ ದುಗುಡ ದುಮ್ಮಾನಗಳನ್ನು ಬಾಲಗಣಪತಿ ಆಲಿಸಿದ. ದರ್ಶನ್ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.